ನೋಡಿ, ಇದನ್ನು ನಾನು ಯಾವ ಅಂಗಡಿಯಿಂದನೂ ತಂದಿಲ್ಲ. ನೂಡಲ್ಸನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅದು ಯಾವ ಹಿಟ್ಟಿನಿಂದ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ. ಫ್ರೆಂಡ್ಸ್, ಇವತ್ತೇನು ಗೊತ್ತಾ, ನಾನು ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಮಾಡಿ ಸ್ವಲ್ಪ ಹಿಟ್ಟು ಉಳಿತು. ಆ ಹಿಟ್ಟಿನಿಂದನೇ ನಾನು ನೂಡಲ್ಸ್ ಮಾಡೋಣ ಅಂತ ನೂಡಲ್ಸ್ ಮಾಡಿದೆ. ಸಖತ್ತಾಗಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂತು. ಅದಕ್ಕೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮತ್ತೆ ಯಾವ ಥರ ಮಾಡೋದು ಅಂತ. ಈ ಸಾಮಾನ್ಯವಾಗಿ ನಾವು ಚಪಾತಿ ಹಿಟ್ಟನ್ನು ಚಪಾತಿ ಮಾಡಿರ್ತೀವಿ. ಇನ್ನು ಹಿಟ್ಟು ಉಳಿದಿರುತ್ತೆ ಅಲ್ವಾ, ಹಿಟ್ಟನ್ನು ಏನು ಮಾಡೋದು ಅಂತ ಫ್ರಿಜ್ಜಲ್ಲಿ ಇಡ್ತೀವಿ. ಆದರೆ ಅದ್ರ ಬದಲಿನೇ ನಾವು ಮಕ್ಕಳಿಗೆ ಈ ಥರ ನೂಡಲ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸಂಜೆಗೆ ಖಂಡಿತ ಒಂದ್ಸಲ ಟ್ರೈ ಮಾಡಲೇಬೇಕು ನೀವು, ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಮಾತ್ರ. ಖಂಡಿತ ಮಿಸ್ ಮಾಡದೆ ಇವತ್ತೇ ಮಾಡಿಕೊಂಡು ತಿನ್ನಿ. ಬನ್ನಿ ಮತ್ತೆ ಯಾವ ಥರ ಮಾಡೋದು ಅಂತ ಪಟ್ ಅಂತ ತೋರಿಸ್ಬಿಡ್ತೀನಿ. ಪಟ್ ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಚಪಾತಿ ಹಿಟ್ಟು ಉಳಿದಿತ್ತು ಅಂತ ಹೇಳಿದ್ನಲ್ಲ, ಆ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಷ್ಟು ಉಳಿದಿತ್ತು. ಹೆಚ್ಚು ಕಮ್ಮಿ ಒಂದು 4 ಚಪಾತಿ ಆಗ್ತಿತ್ತೇನೋ, ಯಾಕಂದರೆ ನಾವಿರೋದು ಇಬ್ಬರೇ ಮನೇಲಿದ್ವಿ. ಇಷ್ಟು ಹಿಟ್ಟನ್ನು ನಾನು ಮತ್ತು ನೂಡಲ್ಸ್ ಆದರೂ ಮಾಡೋಣ, ತುಂಬ ಸಖತ್ತಾಗೆ ಬರ್ತಾವೆ ಅಂತ ಹೇಳಿ ಮಾಡೋಕ್ಕಂತ ತೆಗೆದಿಟ್ಟೆ. ಇದರಲ್ಲಿ ಚಪಾತಿ ಮಾಡೋ ಬದಲು ಮತ್ತು ನೆಕ್ಸ್ಟ್ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಹಾಕೋದು ತೆಲಬಾನಿ ಮಾಡೋದು ಅಂತ ನೂಡಲ್ಸ್ ಮಾಡೋಕತ್ತಿದ್ದೆ. ನೋಡಿ, ಇಲ್ಲಿ ಚಕ್ಲಿ ಒಳಲ್ಲಿ ಈ ಥರ ಚಕ್ಲಿ ಮೇಕರ್ ಅಂತ ಬರುತ್ತಲ್ವ, ಅದರಲ್ಲಿ ಈ ಥರ ಒಂದು ಬಿಲ್ಲಿ ಬರುತ್ತೆ. ಆ ಬಿಲ್ಲಿನ ತೊಗೊಳ್ಳಿ. ಆ ಬಿಲ್ಲಿ ತೊಗೊಂಡು ಚಕ್ಲಿ ಮೇಕರನ್ನು ತೊಗೊಳ್ಳಿ. ನಾವು ಚಕ್ಲಿ ಸಾಮಾನ್ಯವಾಗಿ ಇವಾಗ ಎಲ್ಲರ ಮನೆಯಲ್ಲೂ ಚಕ್ಲಿ ಮಾಡೋದು ಇದ್ದೇ ಇರುತ್ತಲ್ವ, ಅದನ್ನು ತೊಗೊಳ್ಳಿ. ಅದರಲ್ಲಿ ಈ ಬಿಲ್ಲಿ ತೊಗೊಳ್ಳಿ, ಬಿಲ್ಲಿ ಅಂತಲೇ ಕರೀತಾರಲ್ಲ, ಈ ಥರ ಸಣ್ಣದಾಗಿರೋಂಥ ಬಿಲ್ಲಿನ ತೊಗೊಳ್ಳಿ. ನೋಡಿ, ಮತ್ತು ಈ ಸೈಡು ನೀರನ್ನು ನಾವು ನೀರನ್ನು ಕುದಿಯೋಕೆ ಇಡೋಣ. ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿಬೇಕದು. ಕುದಿಯೋಕ್ಕಿಟ್ಟು ನಾವು ಈ ಕಡೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ನೋಡಿ, ನಾನು ಇವಾಗ ಹಿಟ್ಟನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಹಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಇವಾಗ ನೀರು ಕುದೀತಾ ಇದೆ ಅಲ್ವಾ, ಕುದಿಯೋ ನೀರಿಗೆ ನಾವು ಅದನ್ನು ಒತ್ತಿ ಬಿಡಬೇಕು. ನೀವು ಚಕ್ಲಿ ಏನು ಮಾಡ್ತಿರಲ್ಲ ಅದೇ ಥರನೇ ಇದನ್ನು ಹಾಕಬೇಕು. ನೋಡಿ, ತೋರಿಸ್ತೀನಿ ನಾನು. ಸ್ವಲ್ಪ ಹಿಟ್ಟು ಅಳಕ್ಕಿದ್ರೆ ಅಂದರೆ ಇನ್ನೂ ಚಲೋ. ಸ್ವಲ್ಪ ಹಿಟ್ಟು ಗಟ್ಟಿತ್ತು ಅಂದರೆ ಲೇಟಾಗಿ ನೂಡಲ್ಸ್ ಕೆಳಗೆ ಬರ್ತಾವೆ. ನೋಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ದಯವಿಟ್ಟು ಮಿಸ್ ಮಾಡದೆ ಒಂದ್ಸಲ ಮಾಡಿಕೊಳ್ರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಅಂತೂ ಭಾಳ ಮುಖ್ಯ ಆಗೈತಿ ನನಗೆ. ಮತ್ತು ಇನ್ನೂ ನಾನು ವೆರೈಟಿ ಅಡುಗೆಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಸಾಂಗು ಸಹಿತ ಟೈಮ್ ಇದ್ದಾಗ ಸಾಂಗು ಹಾಕ್ತೀನಿ. ನೋಡಿ, ಇಲ್ಲಿ ಈ ಥರ ನೂಡಲ್ಸ್ ಕೆಳಗೆ ಬೀಳ್ತಾ ಇರುತ್ತಲ್ಲ, ನೀವು ಕೈಯಿಂದನೇ ಕಟ್ ಮಾಡಿ ಕೆಳಗೆ ಬಿಟ್ಬಿಡಿ. ಈ ಥರ ನೋಡಿ, ನಾನೆಲ್ಲ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಟೇಸ್ಟ್ ಇತ್ತಲ್ಲ ಅಷ್ಟರಲ್ಲೇ ಮಾಡಿಕೊಂಡೆ ನಾನು. ಇಬ್ಬರಿಗಂತೂ ಆಯಿತು ನೂಡಲ್ಸ್ ಇದು. ನೋಡಿ, ನೀವು ಈ ಥರ ಮನೆಯಲ್ಲೇ ಗೋಧಿ ಹಿಟ್ಟನ್ನು ಕಲಸಿ, ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಹಾಕಿ ಕಲಿಸ್ಕೊಂಡು ಎತ್ತಿಟ್ಬಿಡಿ. ಆಮೇಲೆ ಮಕ್ಕಳು ಬಂದಾಗ ನೀವು ಈ ಥರ ನೂಡಲ್ಸನ್ನು ಮಾಡಿಕೊಡ್ಬೋದು. ನೋಡಿ, ಈ ಥರ ಒಂದು ಜಾಲರಿ ಚೌಟ್ ಅಂತ ಇರುತ್ತಲ್ಲ, ಆ ಜಾಲರಿ ಚೌಟಿಂದ ಈ ಥರ ಇದು ಮಾಡ್ಕೊಳ್ರಿ. ಸ್ವಲ್ಪ ಕುದಿಸ್ಕೊಂಡು ಬೇಯಿಸ್ಕೋಬೇಕು ನೀವು ಇದನ್ನು. ಸ್ವಲ್ಪ ಬೇಯಬೇಕಿದು. ನೋಡಿ, ಬೇಯಬೇಕದು. ತೋರಿಸ್ತೀನಿ ನಿಮಗೆ. ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ, ಯಾಕಂದರೆ ತುಂಬ ಸಖತ್ತಾಗಿ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಬೇಯ್ತಾ ಇದೆ ನೋಡಿ. ಈ ಥರ ಕುದ್ದಂಗೆ ಅದು ಬೇಯೋದು ಅಂತಾರಲ್ಲ, ಅಷ್ಟು ಬೇಯಿಸ್ಕೊಳ್ಳಿ. ಇವಾಗ ಇದನ್ನು ನೀವು ಈ ಕಡೆ ಹುಳಿ ಸುಸೋದು ಜಲ್ಡಿ ಅಂತ ಇರುತ್ತಲ್ಲ, ಆ ಜಲ್ಡಿಗೆ ಹಾಕ್ಕೊಂಬಿಡಿ ನೂಡಲ್ಸನ್ನು. ನೋಡಿ, ನಾನು ಹುಳಿ ಸುಸೋ ಜಲ್ಡಿಗೆನೇ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಒಂದು ಪಾತ್ರೆಗಾದರೂ ಹಾಕ್ಕೊಂಡು ಆಮೇಲೆ ನೀರನ್ನು ಎತ್ಕೋಬೋದು. ಆದರೆ ಜಾಲರಿ ಚೌಟಿಯಿಂದ ತೆಗೆದಿಟ್ರೆ ನೀರೇನು ಇರೋದಿಲ್ಲ ಅದರಲ್ಲಿ. ನೋಡಿ, ಈ ಥರ ಹುಳಿ ಸೊಸೆ ಜಲ್ಡಿ ಯಾಕಪ್ಪ ಅಂದರೆ ನಾವು ಮತ್ತೆ ತಣ್ಣೀರಿಂದ ತೊಳ್ಕೊಬೇಕು ಅವನ್ನ ನೂಡಲ್ಸನ್ನು. ಅದಕ್ಕೆ ಈ ಥರ ಜಲ್ಡಿ ಇದ್ದರೆ ಹುಳಿ ಸೋಸೋದು ಅದಕ್ಕೆ ಹಾಕಿಬಿಡಿ. ನೋಡಿ, ನಾನು ಸ್ವಲ್ಪ ತಣ್ಣೀರನ್ನು ಹಾಕಿ ಆ ಕಡೆ ಈ ಕಡೆ ಅದೇ ಜಾಲರಿ ಚೌಟಿಯಿಂದನ ಆ ಕಡೆ ಈ ಕಡೆ ತಿರುಗಿಸ್ಬಿಡ್ತೀನಿ. ನೋಡಿ, ಇದನ್ನು ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ಏನೂ ಆಗೋದಿಲ್ಲ ಫ್ರೆಂಡ್ಸ್. ಅವು ನೋಡಿಬೇಕಾರೆ ನೀವು ಒಂದು ಸಲ ಟ್ರೈ ಮಾಡಿರಿ, ಖಂಡಿತ ಮತ್ತೆ ಮಾಡ್ಕೊಂಡು ತಿಂತೀರ. ಅಂಗಡಿಯಿಂದ ನೀವು ನೂಡಲ್ಸನ್ನು ತರೋದೇ ಇಲ್ಲ. ಈ ಥರ ಮಸಾಲ ನೂಡಲ್ಸ್ ನೀವು ಮನೆಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮತ್ತೆ ಇವಾಗ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಒಂದು ಕ್ಯಾರೆಟನ್ನು ಈ ಥರ ಉದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಟೊಮಾಟೊ ಹಣ್ಣು ಮತ್ತು ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇಷ್ಟು ಮತ್ತು ಕೊತ್ತಂಬರಿ ತೊಗೊಂಡು ನೀವು ಎತ್ತಿಟ್ಕೊಂಬಿಡಿ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಕ್ಯಾಪ್ಸಿಕಮ್ ಇವು ಇಷ್ಟು ಬೇಕಿದ್ದಕ್ಕೆ. ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಜೀರಿಗೆ, ಸಾಸಿವೆ ಕಾಳನ್ನು ಏನು ಹಾಕೋದಿಲ್ಲ ನಾನು ನೂಡಲ್ಸ್ಗೆ. ಮಸಾಲ ಮಾಡ್ತಿದ್ದೇನಲ್ವ ಅದಕ್ಕೆ. ಈ ಥರ ಉದ್ದನಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಅಂದರೆ ದೊಣ್ಣೆ ಮೆಣಸಿನ್ಕಾಯಿ. ನೋಡಿ, ದೊಣ್ಣೆ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕ್ಯಾರೆಟ್
ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಷ್ಟಿರುತ್ತೋ ಅಷ್ಟು ಹಾಕಿ ಮಾಡ್ಕೊಡ್ಬೋದು. ಸಾಮಾನ್ಯವಾಗಿ ನೀವು ಅಂಗಡೀಲಿ ನೂಡಲ್ಸ್ ತಂದು ಮಾಡೇ ಮಾಡ್ತೀರಾ. ಅದ್ರ ಬದಲು ಈ ಥರ ಗೋಧಿ ಹಿಟ್ಟು ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಮಾಡಿಕೊಡಿ ಮಕ್ಕಳಿಗೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ನೋಡಿ, ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ಬಿಡೋಣ. ಇವಾಗ ಇದಿಷ್ಟಷ್ಟೇ ಫ್ರೈ ಮಾಡ್ಕೊಳ್ಳಿ ನೋಡಿ, ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ, ಎಲ್ಲ ಎಣ್ಣೆಗೆ ಮಿಕ್ಸ್ ಆಗಬೇಕು. ನಾನಂತರೂ ಸಾಮಾನ್ಯವಾಗಿ ಹಿಟ್ಟು ಜಾಸ್ತಿ ಉಳಿದಾಗ ಇದೇ ಥರ ಮಾಡಿಕೊಂಡು ತಿಂದುಬಿಡ್ತೀವಿ. ಯಾಕಂದರೆ ಚಪಾತಿ ಒಬ್ಬೊಬ್ಬರಿಗೆ ಬೇಜಾರು ಅನಿಸ್ತಾ ಇರುತ್ತಲ್ಲ, ಮತ್ತೆ ಯಾಕೆ ಮಾಡೋದು ಅಂತ ಈ ಥರ ಮಾಡಿ ನೋಡಿ. ಆವಾಗಲೇ ನಾನು ಮಾಡಿಟ್ಕೊಂಡಂತಹ ನೂಡಲ್ಸನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಆಗಿದೆ ಅಂತ. ಸೇಮ್ ಟು ಸೇಮ್ ನಾವು ಅಂಗಡೀಲಿ ತಂದು ಮಾಡ್ತೀವಲ್ವ ಅದೇ ಥರನೇ ಆಗಿದೆ ಅಲ್ವಾ. ಟ್ರೈ ಮಾಡ್ತೀರಾ ನೀವು? ಟ್ರೈ ಮಾಡಿ ಫ್ರೆಂಡ್ಸ್, ಒಂದೇ ಒಂದು ಸಲ ಟ್ರೈ ಮಾಡಿರಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಪೂರ್ತಿ ವಿಡಿಯೋ ನೋಡಿ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ. ಬನಶಂಕರಿ ಆಲ್ ಇನ್ ಒನ್ ಚಾನಲ್ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ವೆರೈಟಿ ನಿಮಗೆ ಅಡುಗೆಗಳನ್ನು ಇನ್ಮೇಲೆ ತರ್ತಾ ಇರ್ತೀನಿ. ನೋಡಿಬಿಟ್ಟು ತಿಂದು ಸವಿಯೋಣ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಬೇಕು ನೋಡ್ರಿ, ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಅಂದರೆ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಮಸಾಲ ನೂಡಲ್ಸ್ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ ನೀವೇ ನೋಡಿ. ಇವಾಗ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರ್ ಮತ್ತು ಉಪ್ಪು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನೀವು ನಂಬಲ್ಲ ಅಂತ ಕಾಣಿಸುತ್ತೆ ನೋಡಿ, ಮನೇಲಿ ಮಾಡಿರೋ ನೂಡಲ್ಸ್ ಸೇಮ್ ಟು ಸೇಮ್ ಅದೇ ಥರ ಆಗಿದೆ. ಅದಕ್ಕೆ ತೋರಿಸಿದ್ದೀನಿ. ಚಕ್ಲಿ ಒಳ್ಳು ಅಂದರೆ ಚಕ್ಲಿ ಮೇಕರಲ್ಲಿ ಮಾಡೋದು ಸಹಿತ ತೋರಿಸಿದ್ದೀನಿ. ಯಾವ ಥರ ಬಿಲ್ಲಿ ತೊಗೋಬೇಕು ಅಂತಲೂ ತೋರಿಸಿದ್ದೀನಿ. ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ರಿ, ಪಟ್ ಅಂತ ಮಾಡಿಕೊಡ್ರಿ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಇವಾಗ ಇದಕ್ಕೆ ನೋಡಿ, ನಾನು ಸ್ವಲ್ಪ ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ತೀನಿ ಅಷ್ಟೇ. ಇದ್ದರೆ ಹಾಕಿ, ಇಲ್ಲ ಅಂದರೆ ಹಾಗೆ ಕೊಡಿ ಮಕ್ಕಳಿಗೆ, ಪರವಾಗಿಲ್ಲ. ಅದ್ರ ಬದಲು ಸ್ವಲ್ಪ ನೋಡಿ, ಅದ್ರ ಬದಲು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಡಿ. ಇವಿಲ್ಲ ಅಂದರೆ ಫ್ರೆಂಡ್ಸ್, ಇತ್ತಂದರೆ ಓಕೆ, ಇದ್ದೇ ಇರುತ್ತೆ. ಈಗ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಎಲ್ಲ ಸಾಸ್ಗಳನ್ನು ಇಟ್ಕೊಂಡಿರ್ತಾರೆ. ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿರಿ. ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಹಾಕಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ತಪ್ಪಿದರೆ ಕ್ಷಮಿಸ್ರಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ರೀ. ಆ ಬನಶಂಕರಿ ಅಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೂಡಲ್ಸ್ ಮಾಡ್ಕೊಂಡು ತಿನ್ನಿರಿ. ನಾನು ನೂಡಲ್ಸನ್ನು ತಿಂದು ಹೇಗಿತ್ತು ಅಂತ ಹೇಳ್ತೀನಿ. ನೀವು ತಿಂದುಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆಗಲೇಬೇಕು, ಆಗುತ್ತೆ. ನೋಡ್ತೀರಾ? ಖಂಡಿತ ನೋಡಿ, ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಬೇಗ ಸಿಗ್ತೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಸಖತ್ತಾಗಿರುವಂತಹ ಚಪಾತಿ ಹಿಟ್ಟಿನಿಂದ ಮಾಡಿದ ನೂಡಲ್ಸ್, ಮಸಾಲ ನೂಡಲ್ಸ್ ರೆಸಿಪಿ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಾಳೆ ಮತ್ತೆ ಬೇಗ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.